ಮಂಡ್ಯದ ಶಾಲಾ ಶಿಕ್ಷಕಿ ದುರಂತ ಅಂತ್ಯ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಇಲ್ಲಿ ಮಣ್ಣಿನಲ್ಲಿ ಹೂತಿಟ್ಟಿದ್ದ ರೀತಿಯಲ್ಲಿ ಶಿಕ್ಷಕಿ ದೀಪಿಕಾ ಅವರ ಶವ ಪತ್ತೆಯಾಗಿದೆ. 22 ವರ್ಷ ಇವರಿಗೆ. ಅವರು ಶಾಲೆಗೆ ಹೋಗ್ತಾ ಇದ್ದಾಗ ಜನವರಿ 20ನೇ ತಾರೀಕು ಇವರು ನಾಪತ್ತೆ ಆಗಿಬಿಡ್ತಾರೆ. ಎಲ್ಲಿ ಹೋದರು ಅಂತಲೇ ಗೊತ್ತಾಗಲ್ಲ. ಮೇಲುಕೋಟೆಯ SCT ಶಾಲೆಯಲ್ಲಿ ಶಿಕ್ಷಕಿಯಾಗಿದ್ದರು ದೀಪಿಕಾ ಅವರು. ಪರಿಚಯಸ್ಥನಿಂದನೇ ಹತ್ಯೆ ಆಗಿಬಿಟ್ಟಿದ್ದಾರಾ ಈ ಶಿಕ್ಷಕಿ ಅಂತ ಒಂದು ಅನುಮಾನ ಕೂಡ ಇದೆ. ಮೇಲುಕೋಟೆಯ ಬೆಟ್ಟದ ತಪ್ಪಲಲ್ಲಿ ಇವರು ಶವವಾಗಿ ಸಿಕ್ಕಿದ್ದಾರೆ. ಬೆಟ್ಟದ ತಪ್ಪಲಲ್ಲಿ ದೀಪಿಕಾ ಮತ್ತು ಆರೋಪಿ ನಿತೀಶ್ ಅವರು ಹೊಡೆದಾಡಿಕೊಂಡಿದ್ರಾ ಗೊತ್ತಿಲ್ಲ. ಇವರಿಬ್ಬರ ನಡುವೆ ಇಂಥ ಹೊಡೆದಾಟ ಆಗಿತ್ತಾ ಅಂತ ಕೂಡ ಒಂದು ಪ್ರಶ್ನೆ ಇದೆ. ಇಲ್ಲಿ ಪ್ರವಾಸಿಗರು ಅಲ್ಲಿ ಯಾರೋ ಈ ಥರ ಒಂದು ಜಗಳ ನಡೀತಾ ಇದೆ ಅಥವಾ ದೀಪಿಕಾ ಅವ್ರ ಮೇಲೆ ಹಲ್ಲೆ ಆಗ್ತಾ ಇದೆ ಅಂತ ಬಂದಾಗ ಒಂದು 13 ಸೆಕೆಂಡ್ಗಳ ವಿಡಿಯೋನೇನೋ ಮಾಡ್ಕೊಂಡಿದ್ದಾರಂತೆ. ಅದು ಕೂಡ ವೈರಲ್ ಆಗ್ತಾ ಇದೆ ಈಗ. ಆರೋಪಿ ನಿತೀಶ್ ತಂದೆಯನ್ನು ಸದ್ಯ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಎಲ್ಲಿ ಹೋದ ಮಗ ಹೇಳಿ ಅಂತ ಇರಬೇಕು, ವಿಚಾರಣೆ ಮಾಡೋಕ್ಕೆ ಇರಬಹುದಾಗುತ್ತೆ. ಇವರು ಮೊದಲು ಗೊತ್ತೇ ಆಗಲ್ಲ ಇವರು ಎಲ್ಲಿದ್ದಾರೆ ಅಂತ ಹೇಳಿ. ಆಮೇಲೆ ಇವರ ಒಂದು ಗಾಡಿ ಅಲ್ಲಿ ಪತ್ತೆ ಆಗುತ್ತೆ. ಪತ್ತೆ ಆದರೂ ಈತ ಕಡೆ ಇರಬಹುದು ಅಂತ ಹೋದಾಗ ಅವರ ಶವ ಹೂತಿಟ್ಟ ಸ್ಥಿತಿಯಲ್ಲಿ ಪತ್ತೆ ಆಗಿದೆ. ಜಗಳ ಆಡ್ತಿರುವ ರೀತಿಯ ಒಂದು ವಿಡಿಯೋ, ಸುಮಾರು ಒಂದು 13 ಸೆಕೆಂಡಿನ ವಿಡಿಯೋ ಇದು ಪತ್ತೆಯಾಗಿದೆ. ತುಂಬ ದೂರದಿಂದ ಯಾರೋ ಪ್ರವಾಸಿಗರು ಸೆರೆ ಹಿಡಿದಿರುವಂಥ ಒಂದು ದೃಶ್ಯ ಇದು. ತುಂಬ ಇದರಲ್ಲಿ ಕ್ಲಾರಿಟಿ ನಿರೀಕ್ಷೆ ಮಾಡೋಕ್ಕಾಗಲ್ಲ ನಾವು. ತುಂಬ ಅಸ್ಪಷ್ಟತೆ ಜಾಸ್ತಿ ಇದೆ ಇದರಲ್ಲಿ, ಸ್ಪಷ್ಟವಾಗಿಲ್ಲ ಇದು. ಈ ಶಿಕ್ಷಕಿ ದೀಪಿಕಾ ಅವರು ಯಾವುದೋ ಒಂದು ಶಾಲೆಯಲ್ಲಿ ಶಿಕ್ಷಕಿಯ ಕೆಲಸ ಮಾಡ್ತಾಯಿದ್ರು. ಇದ್ದಕ್ಕಿದ್ದಂಗೆ ನಾಪತ್ತೆ ಆಗ್ತಾರೆ. ಅವ್ರ ಗಾಡಿ ಸಿಗುತ್ತೆ, ಆಮೇಲೆ ದೂರು ದಾಖಲಾಗಿರುತ್ತೆ. ಈಗ ನೋಡಿದ್ರೆ ಈ ಥರದೊಂದು ವಿಡಿಯೋ ಕೂಡ ಈಗ ಹರಿದಾಡ್ತಾ ಇದೆ. ಇದರಲ್ಲಿ ಏನಾದರೂ ಹಲ್ಲೆ ಹೊಡೆದಾಟ ಆಗಿತ್ತಾ ಅಥವಾ ಅವತ್ತೇ ಕೊಲೆ ಕೂಡ ಆಗಿಬಿಟ್ರೆ ಅವರು ಗೊತ್ತಿಲ್ಲ. ಪರಿಚಯಸ್ಥನೇ ಇಂಥ ಕೆಲಸ ಮಾಡಿದ್ದಾನೆ ಅಂತ ಕುಟುಂಬಸ್ಥರಿಗೆ ಒಂದು ಅನುಮಾನ ಇದೆ. ಇದೀಗ ಆರೋಪಿಯ ತಂದೆಯನ್ನು ವಶಕ್ಕೆ ಪಡ್ಕೊಂಡು ಯಾರಿವನು ಏನು ಕಥೆ ಅಂಥೇಳಿ ವಿಚಾರಣೆ ನಡೀತಾ ಇದೆ. ಶಶಿಕುಮಾರ್ ಇದೆ. ಶಶಿಕುಮಾರ್, ಏನು ಕಥೆ ಇದು? ಈಗ ಆರೋಪಿ ನಿತೀಶ್ ಮೇಲೆ ಕೊಲೆ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಇದ್ಯಾವುದೋ ಒಂದು 13 ಸೆಕೆಂಡ್ ವಿಡಿಯೋ ಇಲ್ಲಿ ಆಚೆ ಬಂದಿದೆ. ಏನು ಪರಿಚಯ ಆಯ್ತಾ ಇವರಿಬ್ಬರಿಗೂ? ಕೊಲೆ ಮಾಡೋ ಹಂತಕ್ಕೆ ಇದು ಯಾಕೆ ಹೋಯಿತು ಅಂತ? ರಮಕಾಂತ್, ಇದೇ ವಿಚಾರವಾಗಿ ಮೇಲುಕೋಟೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಏನೋ ತಲೆಮರೆಸ್ಕೊಂಡಿರ್ತಕ್ಕಂಥ ಆರೋಪಿ ಏನಿದ್ದಾನೆ ಆತನ ಪತ್ತೆ ಹಚ್ಚಿದ ನಂತರವೇ ಈ ಕೊಲೆಗೆ ಕಾರಣ ಏನು ಅನ್ನೋದು ಕೂಡ ಸ್ಪಷ್ಟತೆ ಗೊತ್ತಾಗ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಆರೋಪಿ ಏನಿದ್ದಾನೆ ಆತ ಇನ್ನೂ ಚಿಕ್ಕ ಹುಡುಗ ಆಗಿರ್ತಕ್ಕಂಥದ್ದು. ಏನು ದೀಪಿಕಾ ಅವಳಿಗಿಂತ ವಯಸ್ಸಿನಲ್ಲಿ ಚಿಕ್ಕವನಾಗಿರ್ತಕ್ಕಂಥದ್ದು. ಅಕ್ಕ ಅಕ್ಕ ಅಂತಾನೆ ಮಾತನಾಡಿಸ್ತಾ ಆಕೆಯನ್ನ ಪರಿಚಯ ಮಾಡ್ಕೊಂಡು ಆಕೆ ಜೊತೆ ಸಲುಗೆಯನ್ನ ಬೆಳೆಸ್ಕೊಂಡಿದ್ದ. ಸಿಕ್ಕಾಗೆಲ್ಲ ಅಕ್ಕ ಅಕ್ಕ ಅಂತಾನೆ ಮಾತಾಡ್ತಿದ್ದ. ಆದ್ರೆ ಶನಿವಾರ ಅಂದ್ರೆ ಜನವರಿ 20ನೇ ತಾರೀಕು ಶಾಲೆಗೆ ಹೋಗ್ದಂತ ದೀಪಿಕಾ ವಾಪಸ್ ಮನೆಗೆ ಬಂದಿರ್ಲಿಲ್ಲ. ಆದ್ರೆ ಸ್ಥಳೀಯರು ಒಂದು ವಿಡಿಯೋನ ಏನು 13 ಸೆಕೆಂಡ್ ವಿಡಿಯೋ ಏನು ರಿಲೀಸ್ ಆಗಿದೆ ಅದನ್ನ ಬೆಟ್ಟದ ಮೇಲಿಂದ, ಮೇಲುಕೋಟೆ ಬೆಟ್ಟದ ಮೇಲಿಂದ ಪ್ರವಾಸಿಗರು ತೆಗೆದಂತ ವಿಡಿಯೋನ ಪೊಲೀಸರಿಗೆ ಕೊಟ್ಟಿರ್ತಾರೆ. ಆ ಒಂದು ವಿಡಿಯೋನ ಆಧರಿಸಿ ಪೊಲೀಸರು ಆ ಬೆಟ್ಟದ ತಪ್ಪಲಿನಲ್ಲಿ ಏನು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಒಂದು ಅಪರಿಚಿತ ಒಂದು ಬೈಕ್ ಒಂದು ಪತ್ತೆ ಆಗುತ್ತೆ. ಆ ಬೈಕ್ ಅನ್ನ ತೆಗೆದುಕೊಂಡು ಸ್ಟೇಷನ್ಗೆ ಹೋಗ್ತಿದ್ದಂತ ಸಂದರ್ಭದಲ್ಲಿ ಸ್ಥಳೀಯರು ಅಂದ್ರೆ ಆ ಬೈಕ್ ನ ಬಗ್ಗೆ ದೀಪಿಕಾ ಅವರ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಕೂಡ ಕೊಟ್ಟಿರ್ತಕ್ಕಂಥದ್ದು. ತಕ್ಷಣ ಎಚ್ಚೆತ್ತಂತ ಕುಟುಂಬಸ್ಥರು ಮೇಲ್ಕೋಟೆ ಪೊಲೀಸ್ ಠಾಣೆಗೆ ಹೋಗಿ ವಿಚಾರಣೆ ಮಾಡಲಾಗಿ ಅಪರಿಚಿತ ವೆಹಿಕಲ್ ಒಂದು ಇಲ್ಲಿ ಪತ್ತೆ ಆಗಿದೆ ಅಂತ ಹೇಳಿ ಒಂದು ಮಾಹಿತಿಯನ್ನ ಕೊಡ್ತಾರೆ. ಜೊತೆಗೆ ಆ ಒಂದು ವಿಡಿಯೋವನ್ನ ಆಧರಿಸಿ ದೀಪಿಕಾಗೆ ಕರೆ ಮಾಡಿದಂತ ಸಂದರ್ಭದಲ್ಲಿ ದೀಪಿಕಾ ಮೊಬೈಲ್ ಸ್ವಿಚ್ ಆಫ್ ಆಗಿರ್ತದೆ. ಇದರಿಂದ ಎಚ್ಚೆತ್ತಂತ ಏನು ಅಲ್ಲಿನ ಪೊಲೀಸರು ಇರ್ಬೋದು ಮತ್ತೆ ದೀಪಿಕಾ ಅವರ ಕುಟುಂಬಸ್ಥರು ದೀಪಿಕಾ ನಾಪತ್ತೆ ಆಗಿರೋದ್ರ ಬಗ್ಗೆ ಒಂದು ದೂರನ್ನು ಕೂಡ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲೇ ಪೊಲೀಸರು ಎಚ್ಚೆತ್ಕೊಂಡಿದ್ದೇ ಆದಂತ ಸಂದರ್ಭದಲ್ಲಿ ಆರೋಪಿ ಯಾರು ಮತ್ತೆ ಆಕೆ ದೀಪಿಕಾಗ ಕೊನೆಯ ಕಾಲ್ ಡೀಟೇಲ್ಸ್ ಎಲ್ಲ ಚೆಕ್ ಮಾಡದಂತ ಸಂದರ್ಭದಲ್ಲಿ ಯಾರು ಆಕೆಗೆ ಫೋನ್ ಮಾಡಿದ್ರು ಅನ್ನೋದನ್ನು ಕೂಡ ಪತ್ತೆ ಹಚ್ಚಿ ತಕ್ಷಣ ಆರೋಪಿಯನ್ನು ಕೂಡ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಬಹುದಿತ್ತು. ಆದ್ರೆ ಪೊಲೀಸರ ದಿವ್ಯ ನಿರ್ಲಕ್ಷ್ಯ ಅಂತ ಹೇಳಿ ಏನು ದೀಪಿಕಾ ಅವರ ಪತಿ ಕೂಡ ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು. ನಾವು 3 ಗಂಟೆಗೆ ದೂರನ್ನ ಕೊಟ್ಟರು ಕೂಡ ಸಂಜೆ 7 ಗಂಟೆ ಆದ್ರೂ ಕೂಡ ದೂರನ್ನ ದಾಖಲಿಸಿಕೊಳ್ಳಿಲ್ಲ. ಮತ್ತೆ ಏನು ಆ ಕಾಲ್ ಡೀಟೇಲ್ ತೆಗೆದು ಅದನ್ನ ತನಿಖೆ ಮಾಡುವಂತ ಪ್ರಯತ್ನವನ್ನು ಮಾಡಲಿಲ್ಲ. ಹೀಗಾಗಿ ಇವತ್ತು ಏನು ಕಳೆದ ನಿನ್ನೆ ಅಷ್ಟೇ ದೀಪಿಕಾ ಅವರ ಶನಿವಾರ ನಾಪತ್ತೆ ಆದಂತ ಸಂದರ್ಭದಲ್ಲಿ ನಿನ್ನೆ ಬೆಟ್ಟದ ತಪ್ಪಲಿನಲ್ಲಿ ನಾವೇ ಹುಡುಕಾಟ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಕುಟುಂಬಸ್ಥರಿಗೆ ಆಕೆ ಶವ ಪತ್ತೆ ಆಗಿರ್ತಕ್ಕಂಥದ್ದು. ಆಕೆಯನ್ನ ಸುಮಾರು 2 ರಿಂದ 3 ಅಡಿ ಗುಂಡಿಯನ್ನ ತೆಗೆದು ಆಕೆ ಆ ಶವವನ್ನ ಗುಂಡಿಯಲ್ಲೇ ಊತ ಹಾಕಿರ್ತಕ್ಕಂಥದ್ದು ಕೂಡ ಪ್ರಸಂಗ ಬೆಳಕಿಗೆ ಬಂದಿರ್ತಕ್ಕಂಥದ್ದು. ಆ ನಂತರದಲ್ಲಿ ಎಚ್ಚೆತ್ತಂತ
ಆರೋಪಿ ಏನಿದ್ದಾನೆ ಆತ ಗ್ರಾಮದಲ್ಲೇ ಇದ್ದಂತವನು ಶವ ಪತ್ತೆ ಆದ ನಂತರದಲ್ಲಿ ತಲೆಮರೆಸ್ಕೊಂಡಿರ್ತಕ್ಕಂಥದ್ದು. ಇದ್ರ ಬಗ್ಗೆನೂ ಕೂಡ ಕುಟುಂಬಸ್ಥರು ಅಂದ್ರೆ ದೀಪಿಕಾ ಅವರ ಕುಟುಂಬಸ್ಥರು ಪೊಲೀಸರ ನಿರ್ಲಕ್ಷ್ಯದ ಬಗ್ಗೆ ಕೂಡ ಆರೋಪನ ಮಾಡ್ತಿರ್ತಕ್ಕಂಥದ್ದು. ಮತ್ತೊಂದೆಡೆ ಇದೀಗ ಎಚ್ಚೆತ್ತಿರ್ತಕ್ಕಂಥ ಪೊಲೀಸರು ತಂದೆಗೇನೋ ಮೆಸೇಜ್ ತಲೆಮರೆಸ್ಕೊಂಡಿರ್ತಕ್ಕಂಥ ಮಾಡಿದ್ದಂತೆ ಇವನು ಶಶಿಕುಮಾರ್, ತಂದೆಗೇನೋ ಮೆಸೇಜ್ ಮಾಡಿ ನಾಪತ್ತೆ ಆಗಿದ್ದಾನೆ ಅಂತ ಕೇಳ್ಪಟ್ವಿ, ಹೌದಾ ಅದು? ಹೌದು ರಮಕಾಂತ್, ಏನೋ ಆತ ಏನು ನಾಪತ್ತೆ ತಲೆಮರೆಸ್ಕೊಳ್ಳುವಂತ ಸಂದರ್ಭದಲ್ಲಿ ಅದಕ್ಕೂ ಮುನ್ನ ತಂದೆಗೆ ಒಂದು ಫೋನ್ ಅನ್ನ ಮಾಡಿರ್ತಾನೆ. ನನ್ನನ್ನು ಯಾವುದೇ ಕಾರಣಕ್ಕೂ ಹುಡ್ಕಕ್ ಹೋಗ್ಬೇಡಿ, ನಾನು ಒಂದು ದೊಡ್ಡ ತಪ್ಪೊಂದನ್ನ ಮಾಡಿದ್ದೇನೆ, ಹೀಗಾಗಿ ನನ್ನ ತಪ್ಪದ ಪ್ರಾಯಶ್ಚಿತ್ತಕ್ಕೆ ನಾನು ಹೊರಗಡೆ ಹೋಗ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ ನನ್ನನ್ನು ಹುಡುಕ್ಬೇಡಿ, ಮತ್ತೆ ನನ್ನ ಅಕ್ಕನಿಗೆ ಒಳ್ಳೆ ಕಡೆ ಮದುವೆಯನ್ನ ಮಾಡಿ ಅಂತೇಳಿ ಒಂದು ಮೆಸೇಜ್ ಅನ್ನ ಹಾಕಿ ಅಲ್ಲಿಂದ ತಲೆಮರೆಸ್ಕೊಂಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪಿ ಏನಿದ್ದಾನೆ ಆರೋಪಿಯ ತಂದೆಯನ್ನ ಪೊಲೀಸರು ವಶಕ್ಕೆ ಪಡೆದು ಈಗ ವಿಚಾರಣೆನ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಈ ಒಂದು ಆರೋಪಿಯ ಪತ್ತೆಗಾಗಿ ಈಗಾಗಲೇ ಎರಡು ತಂಡದ ಪ್ರತ್ಯೇಕ ತಂಡವನ್ನ ರಚನೆ ಮಾಡಿರ್ತಕ್ಕಂಥ ಮಂಡ್ಯ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಅವರು ಅವರ ಆರೋಪಿಯ ಪತ್ತೆಗೂ ಕೂಡ ಶೋಧ ಕಾರ್ಯವನ್ನ ನಡೆಸ್ತಾ ಇರ್ತಕ್ಕಂಥದ್ದು ರಮಕಾಂತ್. ಥ್ಯಾಂಕ್ ಯು.